ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ. ಇವತ್ತಿನ ದಿನ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಮ್ಮ ಅಜ್ಜರು ಹಿಂದೆ ಯಾವ ಥರ ಒಂದು ಸಂಗ್ರಾಮದ ತೊಡಗಿದ್ರು ಅಂತೇಳಿ ಅದ್ರ ಬಗ್ಗೆ ಎಲ್ಲ ಮಾಹಿತಿನ ಇವತ್ತು ಅಜ್ಜರು ಹೇಳ್ತಾರೆ ಕೇಳಿ. ನಾನು ಹೇಳ್ತೀನಿ ಮೈಕ್ ಮಾತಾಡಿ. ಸ್ವಾತಂತ್ರ್ಯ ಯೋಧರು ಸ್ವಾತಂತ್ರ್ಯಕ್ಕಾಗಿ ನಮ್ಮ ದೇಶದಲ್ಲಿ ನಿಧನರಾಗಿರ್ತಕ್ಕಂಥ ಅಂದರೆ ಹುತಾತ್ಮರಾಗಿರ್ತಕ್ಕಂಥ ಒಂದು ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ದೇಶದ ಸ್ಥಿತಿ ಏನಿದೆ ಅಂತ ಅಂದರೆ ಈಗ ಇಡೀ ಪ್ರಪಂಚದಲ್ಲಿ ಉನ್ನತ ಸ್ಥಿತಿಯಲ್ಲಿ ನಮ್ಮ ದೇಶದ ಸ್ಥಿತಿ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅನೇಕ ಸುತ್ತವಾಗಿರ್ತಕ್ಕಂಥ ರಾಜಕಾರಣಿಗಳು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಏನಾಗಿದ್ದೇನೆ, ಈ ದೇಶದಲ್ಲಿರ್ತಕ್ಕಂಥ ಬಡ ಜನರಿಗೆ ಈ ದೇಶದಲ್ಲಿರ್ತಕ್ಕಂಥ ಬಡ ಜನರಿಗೆ ಸುಖ ಸಂಪತ್ತಾಗಬೇಕು, ಕೆಲಸ ಆಗಬೇಕು, ದುಡಿಮೆ ಆಗಬೇಕು ಅಂಥವ್ರಿಗೆ. ಮತ್ತು ರೈತರು ಮುಖ್ಯವಾಗಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ರೈತರು ಅಂತಂದರೆ ಶಕ್ತಿ. ಇದು ಒಂದು ಶಕ್ತಿ. ರೈತರು ಅಂದರೆ ಏನು, ಇಡೀ ದೇಶಕ್ಕೋಸ್ಕರ ದುಡಿದು ಅವರು ತಮ್ಮ ಅನ್ನವನ್ನು ಎಲ್ಲರಿಗೂ ಹಂಚ್ತಿದ್ದಾರೆ. ಬೆಳೆದಿರ್ತಕ್ಕಂಥ ಬೆಳೆ ಮುಖಾಂತರ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಅದಕ್ಕೋಸ್ಕರ ಏನಾಗಿದೆ ಅಂದರೆ ಇದಕ್ಕೆ ಇಂಪ್ರೂವ್ ಮಾಡೋದಕ್ಕೆ ಈಗ ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವರು ಯಾರವರು ಹೋಮ್ ಮಿನಿಸ್ಟ್ರು ಸಚಿವರು ಅಮಿತ್ ಶಾ ಕೇಂದ್ರ ಸಚಿವ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವನು ನಿಸ್ವಾರ್ಥಿ. ಆಮೇಲೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಇವರೆಲ್ಲರೂ ಸಹಿತ ತ್ಯಾಗಿಗಳು. ತಮಗೇನು ಬೇಕಿಲ್ಲ, ತಾವು ದುಡಿದಿರ್ತಕ್ಕಂಥ ದುಡ್ಡನ್ನು ಸಂಪಾದನೆ ಮಾಡಿಲ್ಲ. ತಾವು ಬಂದಿರ್ತಕ್ಕಂಥ ಪೆನ್ಷನ್ನು ಇವತ್ತಿಗೂ ಅವ್ರ ಲೆಕ್ಕದಾಗೆ 3 ಕೋಟಿ ದುಡ್ಡಿದೆ. ಆದ್ದರಿಂದ ಅವ್ರಿಗೇನೇನು ಬೇಕಿಲ್ಲ. ಅದು ಅವ್ರಿಗೆ ಬೇಕಾಗಿರೋದು ಏನಪ್ಪ ಅಂದರೆ ಇಡೀ ದೇಶ, ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಸಹಿತ ಸುಖವಾಗಿರಲಿ, ದುಡಿಮೆ ಆಗಲಿ, ಮತ್ತು ತಿರ್ಗಾ ತಮ್ಮ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಲಿ. ಯಜಮಾನ್ರೆ, ಅವತ್ತಿನ ಒಂದು ಪರಿಸ್ಥಿತಿ ಅವತ್ತಿನ ಚಳವಳಿ ಮಾಡಿದ್ರಲ್ಲ, ಯಾವ ಥರ ಇತ್ತು ಹಿಂದೆ ಯಾವ ಥರ ಇತ್ತು ಕಷ್ಟ? ಈಗ ಚಳವಳಿ ಈ ಚಳವಳಿ ನಿರಂತರವಾಗಿ ಚಳವಳಿ ನಡೀತಲೇ ಇದೆ. ಪ್ರಯತ್ನದಿಂದ ಫಲ ನಾವು ಪಡಿಬೇಕಾಗಿದೆ. ಪ್ರಯತ್ನ ಮಾಡ್ತಾಯಿದ್ದೇವೆ. ಎಲ್ಲ ರೈತ ಸಂಘದ ಒಟ್ಟಿಗೆ ಸೇರಿ ಎಲ್ಲ ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ಎಲ್ಲ ರೈತರು ಸಹಿತ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಜೈ ಜವಾನ್ ಜೈ ಕಿಸಾನ್ ಇದರ ಅರ್ಥ ಏನ್ರಿ? ಜೈ ಜವಾನ್ ಜೈ ಕಿಸಾನ್ ಇದರ ಅರ್ಥ ಜೈ ಜವಾನ್ ಜೈ ಕಿಸಾನ್ ಅದರ ಅರ್ಥ ಏನ್ರಿ? ರೈತ ಜೈ ಜವಾನ್ ಜೈ ಕಿಸಾನ್ ಅರ್ಥ ಹೇಳ್ಬೇಕಂತ. ರೈತರದ್ದು ಅರ್ಥ ಜೈ ಜವಾನ್ ಜೈ ಕಿಸಾನ್. ಮಾತಾಡ ರೈತ ಅಂದರೆ ಏನು ಗೊತ್ತಾ? ಅದು ಒಂದು ಶಕ್ತಿ. ಆ ಶಕ್ತಿಯನ್ನು ಕ್ರೋಢೀಕರಿಸಿ ಮಾಡಿರ್ತಕ್ಕಂಥವ್ರು, ನಿಸ್ವಾರ್ಥ ಸೇವೆ ಮಾಡಿರ್ತಕ್ಕಂಥ ಜನ ಮುಂದೆ ಬರಬೇಕು. ಭ್ರಷ್ಟವಾದಿಗಳು ಇಲ್ಲಿ ಬರಬಾರ್ದು, ಹತ್ರ ಇರಬಾರ್ದು. ಅಂಥರಿಂದ ದೇಶದ ಕಲುಷಿತ ವಾತಾವರಣ ಉಂಟಾಗ್ತತಿ. ಆ ಕಲುಷಿತ ವಾತಾವರಣ ಹೋಗಲಾಡಿಸಲಿಕ್ಕೆ ಮಹಾತ್ಮ ಗಾಂಧಿಯವರು ಅನೇಕ ಸತ್ಯ ಅಹಿಂಸೆ ಧರ್ಮದಿಂದ ತಾವು ಈ ಸ್ವಾತಂತ್ರ್ಯ ಕೊಡಿಸಿದವರು ಮುಖ್ಯಸ್ಥರಾಗಿದ್ದಾರೆ. ಅವರು ಸ್ವಾತಂತ್ರ್ಯ ಒಬ್ಬರಿಂದ ಸ್ವಾತಂತ್ರ್ಯ ಸಿಗೋದಿಲ್ಲ, ಎಲ್ಲರಿಂದ ಸೇರಿ ಎಲ್ಲರ ಸಹಕಾರದಿಂದ. ಒಂದು ಸಲ ಏನಾಗಿ ಅಂದರೆ ಮಹಾತ್ಮ ಗಾಂಧೀಜಿಯವರು ಕೆರೆ ದಂಡೆ ಮೇಲೆ ಹೋಗ್ತಾ ಇದ್ದಾಗ ಏನಾಗಿ ಹೋಗ್ಬಿಡ್ತು, ಒಬ್ಬ ಹೆಣ್ಮಗಳು ಸ್ನಾನ ಮಾಡ್ತಾಯಿದ್ಲು. ಒಂದು ಸೀರೆಯಲ್ಲಿ ಅರ್ಧ ಸೀರೆಯನ್ನು ಉಟ್ಟು ಸ್ನಾನ ಮಾಡಿದ್ಲು. ಆ ಟೈಮ್ನಾಗ ಏನಾಗಿ ಗೊತ್ತು, ಮತ್ತೊಂದು ಸರಕು ತಗೊಂಡು ಇದು ಮಾಡಿದ್ರು. ಇದನ್ನು ನೋಡಿಬಿಟ್ಟು ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶ
ಸಂಪತ್ಭರಿತ ದೇಶ ಆಗೋ ತನಕಲ್ಲೂ ಸಹಿತ ನಾನು ಬಟ್ಟೆನೇ ತೊಡೋದಿಲ್ಲ ಅಂದರು. ಇವತ್ತು ಅದು ಕಾರ್ಯಕರ್ತ ಆಗಿ ಕೊನೆವರೆಗೂ ಅದೇ ರೀತಿ ಕಾರ್ಯಕರ್ತ ಮಾಡಿದರು ಏನಪ್ಪ. ಆದ್ದರಿಂದ ನಾವೆಲ್ಲರೂ ಸಹಿತ ಒಗ್ಗಟ್ಟಾಗಬೇಕು, ಒಮ್ಮನಸ್ಸಿನಿಂದ ಇರಬೇಕು. ತಿರ್ಗ ಅನೇಕ ಕಿತಾಪತಿಗಳು ಬರ್ತವೆ. ಇದು ಕಿತಾಪತಿ ಬರಲಿಕ್ಕೆ ಏನಪ್ಪ ಕಾರಣ ಅಂದರೆ ಈ ಕುಡಿತಾರಲ್ಲ, ದಾರಿ ತಪ್ತಾರಲ್ಲ, ಆ ದಾರಿ ತಪ್ಪಿದ್ದ ಕಾರಣದಿಂದ ಇದು ಆಗ್ತತಿ. ಅದನ್ನು ತಪ್ಪಿಸ್ಬೇಕು, ತಪ್ಪಿಸ್ಬೇಕು. ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ನಾನು ಮಾತಾಡ್ತಿರ್ತಕ್ಕಂಥ ಮೂಡಿಸಿದ್ದಪ್ಪ ಸ್ವಾತಂತ್ರ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪೆನ್ಷನನ್ನು ತಗೊಳ್ತಾ ಇದ್ದೀನಿ. ಈ ಸತ್ಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಅಂಥದ್ದು ಹೇಳಿದರೆ ತಪ್ಪಾಗಲಾರ್ದು. ಯಾಕಂತ ಕೇಳಿದರೆ ಇದು ಭಾಳ ದಿನ ಇರೋಲ್ಲ. ಈಗ 100 ವರ್ಷ ಆಯಸ್ಸು, 100 ವರ್ಷ, ಈಗ 94 ವರ್ಷ ಐತಿ ನನಗೆ. 94 ವರ್ಷ ನಡೀತೈತಿ ಈಗ. ಅದಕ್ಕೆ ತಾವು ಇರೋದ್ರೊಳಗೇ ಯಾಕೆ ಮತ್ತೆ ಬದುಕಿದೆ ರೈತರು ಸಂಬಂಧ ಇವತ್ತು ಮೀಟಿಂಗ್ ಐತಿ ಅಂದರು. ಸೆಕ್ರೆಟರಿ ಅವರೇ ಬಂದಿದ್ರು. ಯಾರು ರವಿಕುಮಾರ್ ಸೆಕ್ರೆಟರಿ ಅವರು ಬಂದು, ರವಿಕುಮಾರ್ ಸೆಕ್ರೆಟರಿ ಅವರು ಇನ್ವಿಟೇಷನ್ ಕೊಟ್ಟರು. ಆಹ್ವಾನದಂತೆ ಬಂದೆ. ಇಲ್ಲಿ ನಿಜವಾಗ್ಲೂ ಸಹಿತ ಕಾರ್ಯಕರ್ತ ನಾವೇ ಸೇರಿದ್ದೀವಿ ಹೊರತು ಅವ್ರು ಯಾರೂ ಇಲ್ಲ. ಉನ್ನತ ಅಧಿಕಾರಿಗಳಿಲ್ಲ. ಯಾರು ಹೆಸರು ಮಲ್ಲಿಕಾರ್ಜುನ ಇಲ್ಲ. ಆಮೇಲೆ ಪಾರ್ಲಿಮೆಂಟ್ ಸದಸ್ಯರು ಪ್ರಭಾ ಇಲ್ಲ. ಅವರು ಪಾರ್ಲಿಮೆಂಟ್ನಲ್ಲಿ ಹೋರಾಟ ಮಾಡ್ತಾರೆ. ರಾಜ್ಯದ ಸರ್ಕಾರದಲ್ಲಿ ಇವನು ಹೋರಾಟ ಮಾಡ್ತಾನೆ. ಇವ್ರು ಯಾರೂ ಇಲ್ಲ ಅಂತಂದಾಗ ದಿನಕರ್ ಶೆಟ್ಟಿ ಅಂತ ಒಬ್ಬರು ಪ್ರತಿನಿಧಿ ಕಳಿಸಿದ್ರು. ದಿನಕರ್ ಶೆಟ್ಟಿ ಅಂತ. ಅದಕ್ಕೆ ಅದು ಆಗಬಾರ್ದು. ಏನೇ ಇದನ್ನು ಹೇಳ್ರಿ, ಇದನ್ನು ಇಟ್ಕೊಳ್ರಿ ಮೈಕು ವೇಸ್ಟ್ ಕಟ್ಟ. ಆಮೇಲೆ ಒಂದು ಸ್ಕೀಮ್ ಮಾಡಿದ್ದಾರೆ. ಅನ್ಮ್ಯಾರಿಡ್, ಅನ್ಮ್ಯಾರಿಡ್ ಆಗಿರ್ತಕ್ಕಂಥ ಇವರಿಗೆ ಪೆನ್ಷನ್ ಕೊಡ್ತೀವಿ ಅಂತಂದ್ಬಿಟ್ಟು ಆಶ್ವಾಸನೆ ಕೊಟ್ಟು ಆ ಭ್ರಷ್ಟಾಚಾರಕ್ಕೋಸ್ಕರ ನಿಂತಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಬ್ಬ ಹೆಣ್ಮಗಳದು, ಅಂದರೆ ನಮ್ಮ ಅಣ್ಣನ ಮಗಳದು ನಿಂತೋಗಿದೆ. ಅದಕ್ಕೋಸ್ಕರ ಏನಾಗಿದೆ ಅಂದರೆ ಆ ರೀತಿ ಆಗಬಾರ್ದು, ಆ ರೀತಿ ಮಾಡಬಾರ್ದು. ದೋಷ ಮಾಡ್ದಂಗೆ, ತಪ್ಪು ಮಾಡಿದ್ರಿಂದ ಶಿಕ್ಷೆ ಆಕತಿ. ಯಾರು ಕೊಡೋ ಶಿಕ್ಷೆ ಅಂತಂದರೆ ಪರಮಾತ್ಮ ಗೊತ್ತಿಲ್ದಂಗೆ ಕೊಡ್ತಾನೆ. ಪರಮಾತ್ಮ ಗೊತ್ತಿಲ್ದಂಗೆ ಪೆಟ್ಟು ಕೊಡ್ತಾನೆ. ಹಂಗಾಗಬಾರ್ದು. ಆದ್ದರಿಂದ ಕೇಂದ್ರ ಸರ್ಕಾರ ಇದನ್ನು ಕಣ್ತರೆದು ಇದೊಂದು ಅವಕಾಶ ಆದಷ್ಟು ಗಾಢ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದರೆ, ಇದು ಹುತಾತ್ಮರ ದಿನಾಚರಣೆ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಹುತಾತ್ಮರು. ಇದಕ್ಕೆ ಮುಖ್ಯ ಬುನಾದಿ ಯಾರಪ್ಪ ಅಂದ್ರೆ ರೈತ ಸಂಘ. ರೈತರು ನಿಸ್ವಾರ್ಥಿಗಳು. ಸ್ವಾರ್ಥವ್ರು ಏನು ಬೇಕೇ ಇಲ್ಲ. ಮನೆ ಬಂದವರಿಗೆಲ್ಲರಿಗೂ ಸಹಿತ ಊಟ ಮಾಡಿರಿ ಅಂತಕ್ಕಂಥ ಮನೋಭಾವನೆ ಉಳ್ಳ ರೈತರು. ಈಗ ವರ್ತಕರದಾರಲ್ಲ, ಮೋಸ ಮಾಡ್ತಕ್ಕಂಥ ಜನ ಜಾಸ್ತಿ ಐತಿ. ಅದು ಕಡಿಮೆ ಆಗಬೇಕು. ಅದು ನಿರಂತರವಾಗಿ ನಾಶ ಆಗಬೇಕು ಅಂತಕ್ಕಂಥ ವಿಚಾರ ತತ್ವವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದಯಮಾಡಿ ಇದನ್ನು ಗಣನೆ ತೆಗೆದುಕೊಂಡು ಎಲ್ಲ ಒಳ್ಳೆಯ ಕೆಲಸಗಳನ್ನು ಈ ದೇಶದ ಅಭಿವೃದ್ಧಿಗೋಸ್ಕರ, ದೇಶದ ಒಳಿತಿಗೋಸ್ಕರ, ಧರ್ಮಕ್ಕೋಸ್ಕರ, ಆಧ್ಯಾತ್ಮಿಕ ತಿಳುವಳಿಕೆ ಐತಲ್ಲ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಯಾಕೆ ಬಂದೆ, ನನ್ನ ಕರ್ತವ್ಯವೇನು ಅಂತಕ್ಕಂಥ ಒಂದು ತಿಳುವಳಿಕೆ ಅವನು ಬರ್ತತಿ. ಆದ್ದರಿಂದ ಆ ತಿಳುವಳಿಕೆಯಿಂದ ನಡ್ಕೊಂತಾನೆ. ಯಾರು? ಮಾನವನಿಗೆ ದೊಡ್ಡ ಬುದ್ಧಿ ಯಾರ್ಯಾರಿಗಿಲ್ಲ, ಯಾವ ಪ್ರಾಣಿ ಪಕ್ಷಿಗಳಿಗೂ ಇಲ್ಲ. ಅವ್ರಿಗೆ 100 ವರ್ಷ ಆಯಸ್ಸು ಆ ಪರಮಾತ್ಮ ಕೊಡ್ತಾನೆ. 100 ವರ್ಷ ಆಯಸ್ಸು 100 ವರ್ಷ ಆಯಸ್ಸು ಆ ಪರಮಾತ್ಮ ಕೊಡ್ತಾನೆ. 100 ವರ್ಷ ಆಯಸ್ಸಿನೊಳಗೆ ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದ್ದನ್ನು ಕಡಿಮೆ ಮಾಡಬೇಕು, ಇಲ್ದಂಗೆ ಮಾಡಬೇಕು, ಕೆಟ್ಟದ್ದನ್ನು ಇಲ್ದಂಗೆ. ಅದನ್ನು ನಿಮ್ಮೆಲ್ಲರಿಗೂ ಸಹಿತ ಶುಭ ಆಗಲಿ. ಈ ಸಂಘ ಅಭಿವೃದ್ಧಿ ಆಗಲಿ, ಈ ರೈತರ ಸಂಘ ಅಭಿವೃದ್ಧಿ ಆಗಲಿ. ಆಮೇಲೆ ಇಲ್ಲಿ ಅದರಲ್ಲಿರ್ತ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲರಿಗೂ ನಿಸ್ವಾರ್ಥ ಸೇವೆಯನ್ನು ಮಾಡಲಿಕ್ಕೆ
ಅವಕಾಶ ಮಾಡಿಕೊಡೋಕ್ಕೆ ಆ ಪರಮಾತ್ಮ ಕರುಣಿಸಲಿ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ನೋಡ್ರಿ ಇಷ್ಟೋ ತನಕ ಸರಿಯೇನಪ್ಪ? ಸುಮಾರು ಇಲ್ಲಿ ತನಕ ನೋಡ್ರಿ ಅಜ್ಜಾರು ಎಷ್ಟು ಕ್ಲೀನಾಗಿ ಮಾತಾಡಿದ್ರು ನೋಡ್ತಾ ಇರ್ಬೋದು. ನರೇಂದ್ರ ಮೋದಿ ಅವ್ರ ಹತ್ರನೂ ಕೂಡ ಒಂದು ಪ್ರಶಸ್ತಿಯನ್ನು ತಗೊಂಡ್ರಂಥ ಒಂದು ಫೋಟೋನೂ ಕೂಡ ಇವ್ರ ಹತ್ರ ಐತಿ. ಇವರ ಮಗನಾದಂಥವ್ರು ಕೂಡ ಒಂದೆರಡು ಮಾತಾಡ್ತಾರೆ, ಅವ್ರ ಬಗ್ಗೆ ಕೇಳ್ತಾನೆ ಅವ್ರು ಹೆಂಗೆ ಏನು ಅಂತೇಳಿ. ಅಣ್ಣ ನಮಸ್ಕಾರ. ನನ್ನ ಹೆಸರು ಎಚ್ ವಿಜಯಕುಮಾರ್, ಉಳ್ಳೇರು ನಾಗಪ್ಪರ ಮಗ. ಇವರು ಉಳ್ಳೇರು ಮರಳು ಸಿದ್ದಪ್ಪರು. ಉಳ್ಳೇರು ನಾಗಪ್ಪನವ್ರು ಇಬ್ಬರು ಅಣ್ಣ ತಮ್ಮಂದರು. ಹಿಂದೆ 47ರಲ್ಲಿ ಜೈಲಿನಾಗಿದ್ದಂಥವ್ರು. ಅವರು 48ರಲ್ಲಿ ಹೈದರಾಬಾದ್ ಚಳವಳಿಗೆ ಇಲ್ಲಿಂದ 120 ಕಿಲೋಮೀಟ್ರು ಮುಂಡ್ರಿಗಿಗೆ ನಡ್ಕೊಂಡು ಹೋಗಿ 25 ಜನ ಗ್ರೂಪಲ್ಲಿ ಹೋರಾಟ ಮಾಡಿದರು. ಅದರಲ್ಲಿ 3 ಜನ ರಜಾಕರ್ ಗುಂಡಿಗೆ ತೀರಿದರು. ಇನ್ನು 22 ಜನ ವಾಪಸ್ ಬಂದು ಇವರೇನು ಪೆನ್ಷನ್ಗೋಸ್ಕರ ಯಾರೂ ಕೂಡ ಹೋರಾಟ ಮಾಡಲಿಲ್ಲ, ದೇಶಕ್ಕಾಗಿ ಹೋರಾಟ ಮಾಡಿದರು. ಅದರಂತೆ ಪೆನ್ಷನ್ ಕೊಟ್ಟರು. ಅವ್ರ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಅನ್ಮ್ಯಾರಿಡ್ ಇದ್ದವರಿಗೆ ಪೆನ್ಷನ್ ಕೊಡ್ತಾರ ಅಂತ ಒಂದು ಅನೌನ್ಸ್ ಮಾಡಿದರು. ಅದು ಹಾಕಿದ್ವಿ. ಇವಾಗ 10 ವರ್ಷ ಆದರೂ ಬಂದಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕಿದೆ, ಸ್ಟೇಟ್ ಗೌರ್ಮೆಂಟಲ್ಲಿ ಇಲ್ಲ ಆ ಸ್ಕೀಮು. ಅದರಿಂದ ಅನ್ಮ್ಯಾರಿಡ್, ಅನ್ಎಂಪ್ಲಾಯ್ಡ್ ಸ್ಕೀಮಲ್ಲಿರುವಂಥ ಒಂದು ನಮ್ಮ ತಂಗಿ ಇವತ್ತು ಪ್ರಾಬ್ಲಮಲ್ಲಿದ್ವಿ. ನಾವು ಯಾವುದು ನಮ್ಮ ತಂದೆಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕೆ ಹೋಗಿ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡ್ರು. ಅದರಂತೆ ನಮಗೆ ಬೇಕಾಗಿರೋದು ಅವರು ಏನು ಅಮೆಂಡ್ಮೆಂಟ್ ಮಾಡಿದ್ದಾರೆ 80ರಲ್ಲಿ, ಅದೇ ಅಮೆಂಡ್ಮೆಂಟ್ ಪ್ರಕಾರ ಅನ್ಮ್ಯಾರಿಡು, ಅನ್ಎಂಪ್ಲಾಯ್ಡ್ ಹೆಣ್ಮಕ್ಳಿಗೆ ಪೆನ್ಷನ್ ಕೊಡ್ತಾರೆ. ಆಲ್ರೆಡಿ ಎಷ್ಟೋ ಜನಕ್ಕೆ ಕೊಟ್ಟಿದ್ದಾರೆ. ದಾವಣಗೆರೆಯ ನ್ಯಾಮತಿಯಲ್ಲಿ ಅಕ್ಕ ತಂಗಿಯರಿಗೆ ಇಬ್ಬರಿಗೂ ಕೊಟ್ಟಿದ್ದಾರೆ. ಇಬ್ಬರಿಗೂ ಪೆನ್ಷನ್ ಬರ್ತಾಯಿದೆ. ಅವರು 20 ವರ್ಷ ಹೋರಾಟ ಮಾಡಿದರು. ಅದರಂತೆ ನಮಗೂ 10 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ನಮಗೂ ಕೊಡಬೇಕು. ಯಾವುದೋ ಸಣ್ಣ ತಪ್ಪಿನಿಂದ ಹಿಡ್ಕೊಂಡು ಕುಂತಿದ್ದಾರೆ ಸುಮ್ಮನೆ. ದಯವಿಟ್ಟು ಪೆನ್ಷನ್ ಮಾಡಿಕೊಡ್ಬೇಕು. ಇವರೆಲ್ಲ ಹೋರಾಟ ಮಾಡಿದರು. ಇವ್ರ ಜೊತೆಗೆ ದಾವಣಗೆರೆ ತಾಲೂಕಲ್ಲಿ ಎಲ್ಲ ಹೋರಾಟ ಮಾಡಿದರು. ದಾವಣಗೆರೆ ತಾಲೂಕಲ್ಲಿ ಗಲಾಟೆ ಮಾಡಿ ಹುತಾತ್ಮರಾಗಿದ್ದರು 42ರಲ್ಲಿ 6 ಜನ. ಮುನ್ಸಿಪಾಲ್ಟಿ ಮುಂದೆ ಅದರದ್ದು ಒಂದು ಸ್ಮಾರಕ ಇದೆ. ಅವ್ರ ಹೆಸರುಗಳು ಹೇಳಿದ್ದಾರೆ, ಅದೆಲ್ಲ ಹೆಸರಿದೆ. ಹಾಗೂ ಇಲ್ಲಿಂದ ತುಮಕೂರಿಗೆ ಜೈಲಿಗೆ ಹಾಕಿದ್ರು ಒಬ್ಬರಿಗೆ. ತುಮಕೂರಿಂದ ಜೈಲಿನಲ್ಲಿ ಅವ್ರಿಗೆ ಸರ್ಟಿಫಿಕೇಟ್ ತೆಗೆಸ್ಕೊಟ್ಟೆ. ಅವರಿಗೂ ಬಂತು ಹಣ. ಅವ್ರು ತೀರೋದ್ರು ಅವರು. ಹೀಗಾಗಿ ಎಲ್ಲರಿಗೂ ಅನುಕೂಲ ಮಾಡಿದ್ದಾರೆ ಸರ್ಕಾರದವರು. ಮುಖ್ಯವಾದ ಅನುಕೂಲತೆಗಳನ್ನ ಬಿಟ್ಟುಬಿಡ್ತಾರೆ. ಯಾವುದೋ ಯಾರಿಗೋ ದೇಶಕ್ಕಾಗಿ ಹೋರಾಡಲಿಲ್ಲದರಿಗೆಲ್ಲ ಹಣ ಮಾಡ್ಕೊಳ್ತಾ ಇದ್ದಾರೆ. ನಾವು ನ್ಯಾಯವಾಗಿ ಕೇಳ್ತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ಇನ್ಯಾವುದೇ ಥರದ ಇದು ಇಲ್ಲ. ಪ್ರಿಯ ವೀಕ್ಷಕರೇ, ಇಷ್ಟೋ ತನಕ ನೋಡ್ತಾ ಇರಬೇಕು. ಹೋರಾಟ ಮಾಡಿದಂಥ ಇವತ್ತು ನಮ್ಮ ಅಜ್ಜರಿಗೂ ಕೂಡ ಒಂದು ಪೆನ್ಷನಿಂದಾಗಿರ್ಬೋದು, ಅವ್ರ ಮಗಳಿದ್ದಾಗಿರ್ಬೋದು, ಯಾವುದೂ ಕೂಡ ಈ ಒಂದು ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಮಾಡಲೇಬೇಕಂತೇಳಿ ಇದು ಮಾಡ್ತೀವಿ. ರೈತರಿದ್ದರೆ ಈ ದೇಶದಲ್ಲಿ ಎಲ್ಲ ಥರದಿಂದನೂ ಊಟದಿಂದ ಆಗಿರ್ಬೋದು, ಪ್ರತಿಯೊಂದು ಒಂದು ಪಕ್ಷಿ ಪ್ರಾಣಿ ಬದುಕಬೇಕಾದ್ರೂ ನಮ್ಮ ಅಜ್ಜಾರು ಎಲ್ಲ ರೈತರ ಬಗ್ಗೆ ಹೇಳಿದ್ದಾರೆ. ಜೈ ಜವಾನ್ ಜೈ ಕಿಸಾನ್. ನಾನು ನಿಮ್ಮ ಶಿರ್ಷಾಲ್ ಚಂದ್ರನ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ. ಇನ್ನೊಂದು ವಿಷಯ ಹೇಳ್ತೀನಿ. ಇಲ್ಲಿ